ನ್ಯೂಸ್5ಗೆ ಸ್ವಾಗತ. ಬೆಟ್ಟದಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 21,18,000 ವಾರ್ಷಿಕ ಲಾಭ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪತ್ತಿನ ಸಹಕಾರ ಸಂಘ 2023-24ನೇ ಸಾಲಿನಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಪಟೇಲ್ ನಟೇಶ್ ಅಧ್ಯಕ್ಷತೆಯಲ್ಲಿ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಯಿತು. ಕಾರ್ಯಕಾರಿ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ವಿಜಯರವರಿಂದ ಆಡಿಟ್ ಆದ ಜಮಾ ಖರ್ಚು, ಲಾಭ ನಷ್ಟ, ವ್ಯಾಪಾರ ಹಾಗೂ ಆಸ್ತಿ ಜವಾಬ್ದಾರಿಯನ್ನು ಹೊಂದಿದ್ದು ರೆಕಾರ್ಡ್ ವರದಿಯನ್ನು ಸಂಘದ ಸಾಮಾನ್ಯ ಸಭೆಯಲ್ಲಿ ಲಾಭ ನಷ್ಟದ ಬಗ್ಗೆ ವಿವರವಾಗಿ ಓದಿ ಸಂಘದ ಸದಸ್ಯರುಗಳಿಗೆ ತಿಳಿಯಪಡಿಸಿದ್ರು. ಪತ್ತಿನ ಸಹಕಾರ ಸಂಘದಲ್ಲಿ 1734 ಸದಸ್ಯರುಗಳಿದ್ದು ಷೇರುದಾರ ಸದಸ್ಯರುಗಳಿಗೆ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಮಧ್ಯಮವರ್ತಿ ಸಾಲವನ್ನು ಸಹ ನೀಡಿದ್ದೇವೆ. ಸಂಘಕ್ಕೆ ನಿವ್ವಳ ಲಾಭಾಂಶವನ್ನು ತಂದುಕೊಟ್ಟಿದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ವಿಜಯರವರು ಮಾತನಾಡಿ, ಸರ್ಕಾರದ ಆದೇಶದ ರೀತ್ಯ ಸಂಘದ ಸಮಗ್ರ ಬೈಲಾ ತಿದ್ದುಪಡಿಯಾಗಿದ್ದು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹುಣಸೂರು ವಿಭಾಗ ಹುಣಸೂರವರ ಆದೇಶ ರೀತ್ಯ ಸಂಘದ ಸಮಗ್ರ ಬೈಲಾ ತಿದ್ದುಪಡಿಯಂತೆ ಪ್ರತಿ ಷೇರಿನ ಬೆಲೆ 1,000 ರೂಪಾಯಿಗಳಾಗಿರುತ್ತೆ. ಸಂಘದಲ್ಲಿ ಹಾಲಿ ನಿಮ್ಮ ಷೇರು 1,000ಕ್ಕಿಂತ ಕಡಿಮೆ ಇದ್ದು ಉಳಿಕೆ ಷೇರು ಹಣವನ್ನು ಡಿಸೆಂಬರ್ 31, 2024ರೊಳಗೆ ಪಾವತಿಸತಕ್ಕದ್ದು ಅಂತ ತಿಳಿಸಿದ್ರು. ಇನ್ನು 2023-24ನೇ ಸಾಲಿನಲ್ಲಿ ನಮ್ಮ ಸಂಘದ ನಿವ್ವಳ ಲಾಭ 21,18,699 ರೂಪಾಯಿ ಆಗಿರುತ್ತದೆ ಅಂತ ಹೇಳಿದ್ರು. ನಂತರ ರಾಜ್ಯ ರೈತ ಸಂಘ ಅಧ್ಯಕ್ಷರಾದ ದೇವರಾಜ್ರವರು, ನಮ್ಮ ಸಹಕಾರ ಸಂಘದ ವ್ಯವಹಾರಗಳು ಅಚ್ಚುಕಟ್ಟಾಗಿ ನಡೀತಾ ಇದ್ದು ರೈತರಿಗೆ ಸಹಕಾರಿಯಾಗುವಂತಹ ಕೆಲಸ ಮಾಡ್ತಿದೆ, ನಮ್ಮೆಲ್ಲರಿಗೂ ಸಂತಸ ತಂದುಕೊಟ್ಟಿದೆ ಅಂದರು. ಈ ವಾರ್ಷಿಕ ಸಭೆಯ ಸಂದರ್ಭ ಸಂಘದ ಜಿಆರ್ ಶಂಕರ್ ಶೆಟ್ಟಿ ಉಪಾಧ್ಯಕ್ಷರು, ಬಿಎನ್ ಗಿರೀಶ್ ಮಾಜಿ ಅಧ್ಯಕ್ಷರು, ಎಸಿ ಧರಣೇಶಪ್ಪ ಮಾಜಿ ಅಧ್ಯಕ್ಷರು, ನಿರ್ದೇಶಕರುಗಳಾದ ಎಕ್ಪಾಲ್ ಶರೀಫ್, ಜಿಎಸ್ ಹನುಮಂತ ನಾಯ್ಕ, ಶಿವಣ್ಣ, ಶಿವಯ್ಯ, ಶ್ರೀಮತಿ ಜಯಮ್ಮ ಹಾಗೂ ಎನ್ ಶಿವ ಲೆಕ್ಕಣಿಗರು, ಜಿಎಸ್ ಶಿವಕುಮಾರ ಸ್ವಾಮಿ ನಗದು ಗುಮಾಸ್ತರು, ಸಿಎನ್ ನಾಗಲತಾ, ಬಿಕೆ ಪೂರ್ಣಿಮಾರವರು ಕಂಪ್ಯೂಟರ್ ಆಪರೇಟರ್, ಬಿಎಸ್ ಉದಯ್ ಕುಮಾರ್ ಪಿಗ್ಮಿ ಏಜೆಂಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪ್ರಕಾಶ್ ಸಿಜೆ ಜೊತೆ ಶಾಂತಕುಮಾರ್, ನ್ಯೂಸ್5 ಪಿರಿಯಾಪಟ್ಟಣ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.